ಬಹುಜನ ನಾಯಕ ಜಯ ಭೀಮ ಅಮರಗೊಳಿಸುವೆವು ನಿನ್ನ ನಾಮ. ಬಹುಜನ ನಾಯಕ ಜಯ ಭೀಮ ಅಮರಗೊಳಿಸುವೆವು ನಿನ್ನ ನಾಮ. ಅಮರಗೊಳಿಸುವೆವು ನಿನ್ನ ನಾಮ. ಅಮರಗೊಳಿಸುವೆವು ನಿನ್ನ ನಾಮ. ಜೈ ಭೀಮ್, 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 ಜೈ 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 ಭೀಮ್, ಜೈ ಭೀಮ್, ಜೈ ಭೀಮ್, ಜೈ 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 ಭೀಮ್, ಜೈ ಭೀಮ್, ಜೈ ಭೀಮ್, ಜೈ 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 ಭೀಮ್. ಡಾಕ್ಟರ್ BR ಅಂಬೇಡ್ಕರ್ ಸಾಹೇಬ್ಗೆ ಏನು ಈ ದಿನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಕಳೆದುಕೊಂಡು 67 ವರ್ಷ ಆಗಿದೆ. ನಾವು ಆ 67 ವರ್ಷ ಆದರೂ ಸಹ ಬಾಬಾ ಸಾಹೇಬರು ನಮ್ಮಿಂದ ಯಾವುದೇ ಕಾರಣಕ್ಕೂ ದೂರ ಆಗಿಲ್ಲ. ಪ್ರತಿಯೊಬ್ಬರು ಮನೆ ಮನದಲ್ಲೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಬಿಂಬನೆ ಇದೆ. ಪ್ರತಿಯೊಬ್ಬರು ಮನೆಯಿಂದನೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪರಿನಿರ್ವಾಣ ದಿನನ ಆಚರಣೆ ಮಾಡಲೇಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ನಾಡಿನ ಸಮಸ್ತ ಜನರು ಆಚರಣೆ ಮಾಡ್ತಾ ಇದ್ದಾರೆ. ಇಡೀ ವಿಶ್ವನೇ ವಿಶ್ವಗುರು ಅಂತ ಏನು ಈಗ ನಾವು ಕರೀತಾ ಇದ್ರೆ ವಿಶ್ವರತ್ನ ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಬ್ಬರಿಗೆ ಆ ಒಂದು ಸ್ಥಾನ ಸಿಕ್ಕಿರೋದು. ವಿಶ್ವರತ್ನ ಅನ್ನೋ ಸ್ಥಾನ ಸಿಕ್ಕಿರೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ. ಆ ಪ್ರತಿಯೊಬ್ಬರು ಈ ದಿನವನ್ನು ಆಚರಣೆ ಮಾಡ್ತಾ ಇದ್ದಾರೆ. ನಮಗೆ ಎಲ್ಲೋ ಒಂದು ಕಡೆ ನೋವಾಗ್ತಾ ಇದೆ, ಬಾಬಾ ಸಾಹೇಬರು ನಮ್ಮ ಜೊತೆ ಇಲ್ವಲ್ಲ ಅನ್ನೋ ಒಂದು ನೋವು ನಮ್ಮ ಎಲ್ಲ ಸಂಘಟನೆಗಳಿಗೂ ಕಾಡ್ತಾ ಇದೆ. ಆದರೂ ಸಹ ಬಾಬಾ ಸಾಹೇಬರು ನಮ್ಮ ಜೊತೆ ಜೀವಂತವಾಗಿದ್ದಾರೆ. ಅವರಿಲ್ಲ ಅನ್ನೋ ಕೊರಗು ನಮಗೆ ಬೇಡ. ಇನ್ನು ಮುಂದಿನ ದಿನಗಳಲ್ಲಿ ಸಂಘಟಿತರಾಗಬೇಕು. ನಾವೆಲ್ಲ ಸಂಘಟಿತರಾಗಿ ಎಲ್ಲ ರೀತಿಯಲ್ಲೂ ಕಾರ್ಯಗಳನ್ನು ಮಾಡಬೇಕಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಜೈ ಭೀಮ್, ಜೈ ಭೀಮ್. ಡಾಕ್ಟರ್ ಬಾಬಾ ಸಾಹೇಬರ ಒಂದು 67ನೇ ಪರಿನಿರ್ವಾಣದ ದಿನದ ಅಂಗವಾಗಿ ಇವತ್ತು ನಮ್ಮ ಮಿತ್ರ ಸಂಘಟನೆಗಳು ಒಟ್ಟೊಟ್ಟಿಗೆ ಎಲ್ಲ ಮುಖಂಡರುಗಳನ್ನು ಇವತ್ತು ಬಾಬಾ ಸಾಹೇಬರಿಗೆ ಮಾಲಾರ್ಪಣೆ ಮಾಡೋದ್ರ ಮುಖಾಂತರ ಅವರು ಹಾಕಿಕೊಟ್ಟಿರ್ತಕ್ಕಂಥ ಒಂದು ಪೀಠಿಕೆ ಏನಿದೆ, ಆ ಪೀಠಿಕೆಯ ಹಾದಿಯಲ್ಲಿ ನಡೆದು ಹೋಗ್ತಕ್ಕಂಥ ಜನ ನಾವುಗಳು. ಅವರ ವಿಚಾರಧಾರೆಗಳನ್ನು ನಾವು ಮುಖಂಡರು ಮಾತ್ರ ಅಲ್ಲ, ಪ್ರತಿ ಕುಟುಂಬನೂ ಅವರ ವಿಚಾರಧಾರೆಗಳನ್ನು ಮುಟ್ಟಿಸ್ತಕ್ಕಂಥ ಒಂದು ಕೆಲಸ ಆಗಬೇಕಾಗಿದೆ. ಬಾಬಾ ಸಾಹೇಬರು ಎಳೆದು ತಂದಿರತಕ್ಕಂಥ ರಥ ಏನು ಅವರ ಜೀವಿತಾವಧಿಯಲ್ಲಿ ಅವ್ರು ಕೊಟ್ಟಿರ್ತಕ್ಕಂಥ ಒಂದು ಸಂದೇಶ ಇಲ್ಲಿಗೇನೆ ನಿಲ್ಲೋ ಅಂಥ ರಥ ಆಗಬಾರ್ದು. ಅದು ಪ್ರತಿ ಕುಟುಂಬಕ್ಕೂ ಅವರ ಒಂದು ರಥವನ್ನು ತಗೊಂಡೋಗಿ ಬಾಬಾ ಸಾಹೇಬರು ತಂದಿರತಕ್ಕಂಥ ಒಂದು ರಥ ಇದು. ಈ ರಥವನ್ನು ನಾವು ಆದಷ್ಟು ನಮ್ಮ ಪೀಳಿಗೆ ಏನಿದೆ ಆ ಪೀಳಿಗೆ ಮುನ್ನಡೆಸ್ಕೊಂಡು ಹೋಗಬೇಕು ಅನ್ನೋ ಒಂದು ಸಂದೇಶವನ್ನು ನಾವು ಕೊಡಬೇಕಾಗಿದೆ. ಅದ್ರ ಜೊತೆಗೆ ಏನು ಬಾಬಾ ಸಾಹೇಬರು ಅವರು ಒಂದು ಸಮುದಾಯದ ವ್ಯಕ್ತಿ ಅಲ್ಲ, ಅವರು ಇಡೀ ದೇಶದ ಒಂದು ವಿಶ್ವಜ್ಞಾನಿ. ಆ ವಿಶ್ವಜ್ಞಾನಿ ಕೊಟ್ಟಿರ್ತಕ್ಕಂಥ ಒಂದು ಸಂದೇಶವನ್ನು ನಾವು ಮೈಗೂಡಿಸ್ಕೊಂಡು ಇವತ್ತು ಬೆಳೀತಾ ಇರತಕ್ಕಂಥ ಯುವ ಪೀಳಿಗೆಗೆ ಅವರ ಸಂದೇಶಗಳನ್ನು ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ನಿರ್ಮಾಣ ಆಗಬೇಕಾಗಿದೆ. ಅಂಥ ಒಂದು ದಿಟ್ಟಿನಲ್ಲಿ ನಮ್ಮ ಮಿತ್ರ ಸಂಘಟನೆಗಳು ಒಟ್ಟೊಟ್ಟಿಗೆ ಎಲ್ಲನೂ ಸಮಾನ ಮನಸ್ಕರುಗಳು ಇರ್ತಕ್ಕಂಥವರು ಮಿತ್ರ ಸಂಘಟನೆಗಳು ಕೈ ಜೋಡಿಸ್ಬೇಕು, ಒಗ್ಗಟ್ಟಾಗಬೇಕು. ಒಗ್ಗಟ್ಟುತನದಿಂದ ಬಾಬಾ ಸಾಹೇಬರ ಒಂದು ರಥವನ್ನು ಕೊಂಡೊಯ್ಯಬೇಕಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಭೀಮ್, ಜೈ ಕರ್ನಾಟಕ, ಜೈ ಭಾರತ್.